ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಈ ಒಂದು ಮ್ಯಾಚು ಮಂಡೇ ಇದೆ. ಈ ಒಂದು ಮ್ಯಾಚ್ಗೆ ನಮ್ಮ ಬಿ ಸಿ ರಮೇಶ್ ಅವರು ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ ಬಾಯ್ಸ್ನ. ಬಿಕಾಸ್ ಇನ್ನೆಲ್ಲ ಮ್ಯಾಚು ಕೂಡ ಸಖತ್ ಕ್ರೂಷಿಯಲ್ ಆಗುತ್ತೆ. ಎವ್ರಿ ಮ್ಯಾಚ್ ಇಂಪಾರ್ಟೆಂಟ್ ಮಗ. ತಮಿಳ್ ತಲವಾಸ್ ವಿರುದ್ಧ ಗೆದ್ದುಬಿಟ್ಟಿದ್ರೆ ಒಂದು ಸ್ವಲ್ಪ ನಮಗೆ ಸ್ಯಾಟಿಸ್ಫೈ ಆಗ್ತಾ ಇತ್ತು. ಸ್ವಲ್ಪ ನೋಡ್ಕೊಳ್ಳೋದ ಅಂತ. ಬಟ್ ಇನ್ನು ಗಿಡ್ಕೊಳ್ಳೋದ ಇನ್ನೆಲ್ಲ ಇಲ್ಲ, ಸೀನೇ ಇಲ್ಲ. ಎವ್ರಿ ಮ್ಯಾಚ್ ಫೋಕಸ್ ಮಾಡಬೇಕು ಇವಾಗ ಬಾಯ್ಸು. ಗುಜರಾತ್ ಜೈಂಟ್ಸ್ ವಿರುದ್ಧ ಅನ್ಕೊಂಡಷ್ಟು ಈಸಿ ಇಲ್ಲ ಮಗ, ಅನ್ಕೊಂಡಷ್ಟು ಈಸಿನೇ ಇಲ್ಲ. ಬಿಕಾಸ್ ಅವರು ಹೌದು ಈ ಒಂದು ಸೀಸನ್ನು ಜಾಸ್ತಿ ಫಾರ್ಮಲ್ಲಿ ಇಲ್ಲ, ಯಾರು ಕೂಡ ಮ್ಯಾಚ್ ಕೂಡ ಗೆಲ್ತಾ ಇಲ್ಲ. 6ರಲ್ಲಿ ಒಂದೇ ಒಂದು ಗೆದ್ದಿರೋದು, ಅದು ತಮಿಳ್ ತಲವಾಸ್ ವಿರುದ್ಧ ಗೆದ್ದಿದ್ದಾರೆ. ಬಟ್ ನಾವು ಅವ್ರ ವಿರುದ್ಧನೇ ಸೋತಿದ್ದೀವಿ. 5 ಮ್ಯಾಚ್ನ ಹೊಗೆ ಹಾಕ್ಕೊಂಡಿದ್ದಾರೆ. ಹೌದು ಅವರು ಕೂಡ ಮೈಂಡ್ ಸೆಟ್ ಸ್ವಲ್ಪ ಕೆಳಗಡೆನೇ ಇರುತ್ತೆ, ಡೌನ್ ಇರುತ್ತೆ. ಏನು ಹಿಂಗೆ ಸೋಲ್ತಾ ಇದ್ದಾರೆ, ಎಲ್ಲರೂ ಕೂಡ ಹಂಗೆ ಇರುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ಯಾವ ಥರ ಇದ್ರು ಅದೇ ಥರ. ಬಟ್ ಒಂದು ಚಾನ್ಸ್ ಏನಾದರೂ ಅವರು ನಮ್ಮ ಬೆಂಗಳೂರು ಬುಲ್ಸ್ ವಿರುದ್ಧ ತಗೊಂಡು ಗೆದ್ದರೆ ನಡಗಿಸ್ತಾರೆ ಮಗ. ಬಿಕಾಸ್ ಅವ್ರದ್ದು ಕೂಡ ಸಕ್ಕತ್ತಾಗಿದೆ ಟೀಮು. ಮೊಹಮ್ಮದ್ ರಿಜಾ ಸದ್ಲು ಈ ಒಂದು ಸೀಸನ್ನು ಫುಲ್ಲು ಟುಸ್ ಪಟಾಕಿ ಆಗಿದ್ದಾರೆ. 2-3 ಸೀಸನ್ಗಳಿಂದ ಯಾವ ಥರ ಪರ್ಫಾರ್ಮೆನ್ಸ್ ಬರ್ತಾಯಿತ್ತು ಮಗ, ಆ ಥರ ಈ ಒಂದು ಸೀಸನ್ನು ಕ್ಯಾಪ್ಟನ್ಸಿನ ಕೊಟ್ಟ ಮೇಲೆ ಅದೇನೋ ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತೂ ಬರ್ತಿಲ್ಲ. ಗೊತ್ತಿಲ್ಲ, ಯಾವಾಗ ಬೇಕಿದ್ರು ಬರ್ಬೋದು. ನಮ್ಮ ಗ್ರಾಚಾರ ಕೆಟ್ಟಿದ್ರೆ ನಮ್ಮ ಬೂಲ್ಸ್ ಮೇಲೂ ಬರ್ಬೋದು, ಯಾರಿಗೆ ಗೊತ್ತು, ಏನು ಬೇಕಾದರೂ ಆಗ್ಬೋದು. ಬಟ್ ಅವ್ರ ಟೀಮಲ್ಲಿ ಯಾರು ಕೂಡ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಆಡಿರೋ 6 ಮ್ಯಾಚಸ್ಸಲ್ಲಿ ಒಂದೇ ಒಂದು ಗೆದ್ದಿದ್ದು, ಇನ್ನು 5 ಹೊಗೆ ಹಾಕ್ಕೊಂಡಿದ್ದಾರೆ. ಅವ್ರ ಟೀಮಲ್ಲಿ ಎವ್ರಿ ಮ್ಯಾಚ್ ಓಕೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರೋದು, ಓಕೆ ಅಲ್ಲ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇರೋದು ರಾಕೇಶ್ ಸುಂಗ್ರೋಯಾ ಅಂತ. ಇವರಂತೂ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮತ್ತು ಹಿಮಾಂಶು ಕೂಡ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿತಿನ್ ಪವರು ಪರವಾಗಿಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮತ್ತು ಪ್ರತೀಕ್ ದಯ್ಯಾ ಅಂತ ಕೂಡ ಇವರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೊಹಮ್ಮದ್ ರಿಜಾ ಸದ್ಲು ಅಷ್ಟೊಂದೇನೋ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಈ ಒಂದು ಸೀಸನ್ ಯಾಕೋ ಬ್ಯಾಡ್ ಸೀಸನ್ ಆಗೋ ಥರ ಕಾಣ್ತಾ ಇದೆ. ಯಾವಾಗ ಕಂಬ್ಯಾಕ್ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ. ಮತ್ತು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಯಾವುದೇ ಥರ ಚೇಂಜಸ್ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ. ಮಾಡಿದ್ರೆ ಒಂದೇ ಒಂದು ಚೇಂಜಸ್ ಮಾಡ್ಬೋದು, ಅದೇ ಮೊಹಮ್ಮದ್ ಅಸ್ಗಾರಿ ಇದ್ದಾರಲ್ಲ, ಅವ್ರ ಜಾಗದಲ್ಲಿ ಜಿತೇಂದ್ರ ಯಾದವ್ ತಗೊಬರ್ಬೋದಿಲ್ಲ ಅಂದರೆ ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ಅಸ್ಗಾರಿ ಚೆನ್ನಾಗಿ ಆಡಿದ್ರು, ಅವ್ರಿಗೆ ಕೊಟ್ಟಿರೋ ಆಪರ್ಚುನಿಟಿ 4-5 ಪಾಯಿಂಟನ್ನು ತೊಗೊಂಡ್ರು ಆ್ಯಕ್ಚುಲಿ ತಮಿಳ್ ತಲವಾಸ್ ವಿರುದ್ಧ. ರೇಟಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು, ಹೇಳೋಕ್ಕಾಗಲ್ಲ. ಜಿತೇಂದ್ರ ಯಾದವ್ ತಗೊಬರ್ಬೋದು. ನೋಡೋದು ಏನಾಗುತ್ತೆ ಅಂತ. ನಮ್ಮ ಬೆಂಗಳೂರು ಬುಲ್ಸ್ ಹೊತ್ತು ಸ್ಟಾರ್ಟಿಂಗ್ 7 ದೀಪಕ್ ಶಂಕರ್, ಯೋಗೇಶ್ ದಯ್ಯಾ, ಸಂಜಯ್ ದುಲ್, ಸತ್ಯಪ್ಪ ಅಂಡ್ ಗಣೇಶ್, ಅಲಿರೀಜಾ ಅಂಡ್ ಹಸ್ಗಾರಿ. ಇನ್ನು ಯಾವುದೇ ಥರ ಆಶೀಶ್ ಮಲ್ಲಿಕ್ ಬಗ್ಗೆ ಅಪ್ಡೇಟ್ಗಳು ಬಂದಿಲ್ಲ, ಅವ್ರಿಗೆ ಇಂಜುರಿ ರಿಕವರಿ ಆಗೋರು ಇಲ್ವೋ ಅಂತ. ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತು 2 ಟೀಮ್ದು ಹೆಡ್ ಟು ಹೆಡ್ ನೋಡೋದಾದರೆ ಮಗ ಟೋಟಲಾಗಿ 15 ಮ್ಯಾಚಸ್ನ ಆಡಿದ್ದಾರೆ. ಅದನ್ನು ನಮ್ಮ ಬೆಂಗಳೂರು ಬುಲ್ಸರು 5 ಮ್ಯಾಚ್ನ ಗೆದ್ದಿದ್ದಾರೆ. ಮತ್ತು ಅವರು 8 ಮ್ಯಾಚ್ನ ಗೆದ್ದಿದ್ದಾರೆ. 8 ಮ್ಯಾಚ್ ಬುಲ್ಸ್ ಸೋತಿರೋದು, 5 ಮ್ಯಾಚ್ ಅವ್ರು ಸೋತಿರೋದು. ಮತ್ತು 2 ಮ್ಯಾಚು ಟೈ ಆಗಿದೆ. ಈ ಒಂದು ಸೀಸನ್ ಟೈ ಆದರೆ ಸಖತ್ತಾಗಿರುತ್ತೆ. ಈ ಒಂದು ಮ್ಯಾಚು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಹೈಯೆಸ್ಟ್ ಪಾಯಿಂಟು ಬೆಂಗಳೂರು ಬುಲ್ಸರು ಗುಜರಾತ್ ಜೈಂಟ್ಸ್ ಅಗೇನೆಸ್ಟ್ ತೊಗೊಂಡಿರೋದು 49 ಪಾಯಿಂಟ್ನ ತೊಗೊಂಡಿದ್ದಾರೆ. ಅವರು 50 ಪಾಯಿಂಟ್ನ ತೊಗೊಂಡಿದ್ದಾರೆ. ಓಕೆ, 1 ಪಾಯಿಂಟ್ ಜಾಸ್ತಿನೇ ಇದ್ದಾರೆ. ಮತ್ತು ಲೋಯೆಸ್ಟ್ ಸ್ಕೋರ್ ನಮ್ಮ ಬೆಂಗಳೂರು ಬುಲ್ಸವ್ರದ್ದು 23, ಅವ್ರದ್ದು 27 ಇದೆ. ಇದೆಲ್ಲ ಪಾಸ್ಟು ಮಗ, ಇದೆಲ್ಲ ಮ್ಯಾಟರ್ ಆಗಲ್ಲ. ಈ ಒಂದು ಸೀಸನ್ ನೋಡಬೇಕು 28ನೇ ತಾರೀಕು ಏನಾಗುತ್ತೆ ಅಂತ. ಬಟ್ ಬೆಂಗಳೂರು ಬುಲ್ಸಿಗೆ ಆಡೋ ಎಲ್ಲ ಮ್ಯಾಚು ಕೂಡ ಕ್ರೂಷಿಯಲ್ ಆಗಿರುತ್ತೆ. ಎವ್ರಿ ಮ್ಯಾಚ್ ಗೆಲ್ಬೇಕು ಮಗ. ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸವರು 4ಕ್ಕೆ 4 ವಿನ್ ಆದಂಗೆ, ಅಟ್ಲೀಸ್ಟ್ ಒಂದು 3-4 ಮ್ಯಾಚ್ನ ವಿನ್ ಆಗಿಬಿಟ್ರೆ ಹಬ್ಬ ಅಂತ ಇರ್ಬೋದು. ಎಲ್ಲ ಫ್ಯಾನ್ಸು ಕೂಡ ಆರಾಮಾಗಿ ಚಿಲ್ ಮಾಡ್ಕೊಂಡು ಓಕೆ ಪ್ಲೇ ಆಫ್ಗೆ ಹೋಗ್ತಾರೆ. ಇಲ್ಲ ಪ್ಲೇ ಆಫ್ ಅಲ್ಲ ಗುರು, 4-5 ಹಂತಗಳಿದೆ. ಪ್ಲೇ ಆಫ್ ಆಗಿಲ್ಲ ಹೋಗೋಕ್ಕೆ ತುಂಬ ಇದೆ ಮಗ. ತುಂಬ ಮೆಟ್ಲುಗಳನ್ನ ಆ್ಯಕ್ಚುಲಿ ಹತ್ತಬೇಕಾಗಿದೆ ಬೆಂಗಳೂರು ಬುಲ್ಸವರು. ಬಟ್ ಅದಕ್ಕೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಟಾಪ್ 6, ಟಾಪ್ 5 ಫಿನಿಷ್ ಮಾಡಲೇಬೇಕು ಈ ಒಂದು ಸೀಸನ್ನು. ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ನಾವು ಟಾಪ್ 6ಅಲ್ಲಿ ಇದ್ದೀವಿ. ಗುಜರಾತ್ ಜೈಂಟ್ಸ್ ಅವರು ಬಾಟಮಲ್ಲಿದ್ದಾರೆ, ಫುಲ್ಲು 12ನೇ ಪೊಸಿಷನಲ್ಲಿ ಇರೋದು. ಪಾಪ ಅವ್ರು ಗೆದ್ದರೆ ಮೇಲೆ ಬರ್ಬೋದು ಅಂತ ಅನಿಸುತ್ತೆ. ಬುಲ್ಸ್ ಮೇಲೆ ಗೆಲ್ಲದೆ ಬೇರೆಯವ್ರ ಮೇಲೆ ಯಾವಾಗಾರು ಗೆದ್ಕೊಂಡು ಮೇಲೆ ಬರಲಿ. ನಿಮಗೇನು ಅನಿಸುತ್ತೆ, ಈ ಒಂದು ಮ್ಯಾಚಲ್ಲಿ ಯಾರು ವಿನ್ ಆಗ್ಬೋದು ಅನಿಸುತ್ತೆ ಮಗ? ಹೆಡ್ ಟು ಹೆಡ್ ಎಲ್ಲ ನೋಡೋದಾದರೆ ಬುಲ್ಸ್ ಗೊತ್ತಿಲ್ಲ ಏನಾಗ್ಬೋದು ಅಂತ. ಬಟ್ ಬುಲ್ಸ್ ಗೆಲ್ಬೇಕು ಮಗ, ಒಳ್ಳೆ ಫಾರ್ಮಲ್ಲಿದ್ದಾರೆ. ತಮಿಳ್ ತಲವಾಸ್ ವಿರುದ್ಧ ಒಂದೇ ಒಂದು ಚೂರು ಎಡ್ವರ್ಟ್ ಮಾಡಿದ್ದಕ್ಕೆ ಬೆಂಗಳೂರು ಬುಲ್ಸು ಹೊಗೆ ಹಾಕ್ಕೊಂಡ್ರು. ಆ್ಯಕ್ಚುಲಿ ಅದು ಡಿಫೆಂಡರ್ಸ್ ಸ್ವಲ್ಪ ಫಾರ್ಮಲ್ಲಿ ಬಂದಿಲ್ಲ ಅಂತ ಅನಿಸುತ್ತೆ. ಹೌದು ಬಂದೇ ಇಲ್ಲ ಅವರು. ಯೋಗೇಶ್ ದಯ್ಯಾ ಮತ್ತು ಸಂಜಯ್ ದುಲ್ ಮೇಲೆ ತುಂಬ ಕಂಪ್ಲೇಂಟ್ ಹೇಳಿದ್ರು ಆ್ಯಕ್ಚುಲಿ ಬಿ ಸಿ ರಮೇಶ್ ಅವರು. ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ ಅಂತ ಹೇಳ್ಕೊಂಡ್ರು. ಏನೂ ಮಾಡೋಕ್ಕಾಗಲ್ಲ. ಬಟ್ ಆಶೀಶ್ ಮಲ್ಲಿಕ್ ಬಗ್ಗೆಯೂ ಕೂಡ ಯಾವ ಥರ ಅಪ್ಡೇಟ್ಗಳು ಬಂದಿಲ್ಲ ಮಗ. ನೋಡೋದ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಏನಾಗ್ಬೋದು ಈ ಒಂದು ಮ್ಯಾಚಲ್ಲಿ, ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ ಅಂತ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಮೆಂಟ್ ಮಾಡಾದ್ಮೇಲೆ ಪಕ್ಕದಲ್ಲಿ ಒಂದು ಐಪ್ ಅಂತ ಇರುತ್ತೆ ಮಗ, ಕೆಚ್ಚಿ ಹಾಕೊಂಡು ಹೇಳ್ತೀರಂತ ನಾ ಕೆಚ್ಚಿ ಉಡಾಯಿಸಿ ಎಷ್ಟು ಪಾಯಿಂಟ್ ಆಗುತ್ತೋ ಅಷ್ಟು ಕೊಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗುತ್ತೆ. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.